ನಮ್ಮ ಒಂದು ಸಾಕ್ಷಿಯನ್ನು ಒಂದು ಸ್ಕಿಟ್ ಮೂಲಕ ನಿಮಗೆ ತೋರಿಸುತ್ತಾ ಇದ್ದೀವಿ. ಇದು ಬರೀ ಒಂದು ಕಥೆಯಲ್ಲ, ಇದು ನಿಜವಾಗಲೂ ನಡೆದಿರುವಂಥ ಘಟನೆ. ಇದು ಸೇವೆಗೆ ಬರಬೇಕು ಎಂಬುದಾಗಿ ತೀರ್ಮಾನ ಮಾಡಿಕೊಂಡಾಗ ಎಷ್ಟೋ ಅಡೆತಡೆಗಳು ಬಂತು. ಆದರೂ ಕೂಡ ದೇವರ ಮಹಿಮೆಯಿಂದ, ದೇವರ ಕೃಪೆಯಿಂದ ದೇವರು ತನ್ನ ಸೇವೆಯನ್ನು ಮಾಡಿಕೊಂಡಿದ್ದಾರೆ. ಅದನ್ನು ಒಂದು ಸ್ಕಿಟ್ ಮೂಲಕ, ಒಂದು ಕೊರಿಯೋಗ್ರಫಿ ಮೂಲಕ ನಮಗೆ ಇದನ್ನು ತೋರಿಸುತ್ತಾ ಇದ್ದೀವಿ. ನಿಶ್ಚಯವಾಗಿ ನೀವು ಇದನ್ನು ಆಸಕ್ತಿಯಿಂದ ನೀವು ನೋಡಿದ್ದೆ ಆದರೆ ಖಂಡಿತವಾಗಿ ನಿಮ್ಮ ಜೀವಿತದಲ್ಲೂ ಕೂಡ ಒಂದು ಕಾರ್ಯವನ್ನು ದೇವರು ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ದೇವರು ನಾಮಕ್ಕೆ ಮಹಿಮೆ. ಏನು ಮಾಡಿದ್ರೆ ಲೈಫಲ್ಲಿ ಫೇಲು ನಮ್ಮ ಜೀವನ ಯಾರಿಗೂ ಬೇಡವಾ? ಏನು ಮಾಡ್ತಾ ಇದ್ರು ಫೇಲೇ. ಜೀವನದಲ್ಲಿ ಗುರುತಿಸೋ ಥರ ಏನಾದರೂ ಮಾಡಬೇಕಲ್ವಾ? ನಮ್ಮ ಜೀವನ ಯಾರಿಗೂ ಬೇಡವಾ? ದೇವರು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ದೇವರು ಎಲ್ಲ ಸಮಯದಲ್ಲೂ ಕೂಡ ಆತನು ಒಳ್ಳೆಯವನಾಗಿಯೇ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೆಜ್ಕೇಲ 34ನೇ ಅಧ್ಯಾಯ 8ನೇ ವಚನ, ಯೆಶಾಯ 6ನೇ ಅಧ್ಯಾಯ 8ನೇ ವಚನ ಹೀಗೆ ಇರುತ್ತದೆ: ಅಯ್ಯೋ, ನನ್ನ ಕುರಿಗಳು ಕೊಳೆಯಾದವು, ಅಡವಿಯ ಸಕಲ ಮೃಗಗಳಿಗೆ ತುತ್ತಾದವು, ಕುರುಬರಿಗಳಿಲ್ಲವಲ್ಲ, ಆಗ ಯಾವನನ್ನು ಕಳುಹಿಸಲಿ, ಯಾವನು ನನಗೋಸ್ಕರ ಹೋಗುವನು ಎಂಬುವ ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಎಂಬುದಾಗಿ ಹೇಳಿದನು. ಅದನ್ನ ಇಂಗ್ಲಿಷಲ್ಲಿ ಏನಂತಾರೆ? ಆಲ್ಸೋ ಹಿಯರ್ ದ ವಾಯ್ಸ್ ಆಫ್ ದ ಲಾರ್ಡ್ ಸೇಯಿಂಗ್, whom shall I send?
ಇದು ದೇವರ ಸೇವೆ. ದೇವರ ಸೇವೆ ಅಂದ್ರೆ ಕಷ್ಟಗಳು, ನಿಂದೆಗಳು, ಅವಮಾನಗಳು, ಸೋಲುಗಳು ಎಲ್ಲ ಇರುತ್ತೆ, ಎಲ್ಲ ಬರುತ್ತೆ. ನಂಬಿಗಸ್ತನಾಗಿ ಸೇವೆ ಮಾಡು, ಪರಿಶುದ್ಧನಾಗಿ ಸೇವೆ ಮಾಡು. ಅನೇಕರು ಹೊರಟೋಗಿದ್ದಾರೆ, ನೀನು ಹೊರಟೋಗ್ಬೇಡ. ಕರ್ತನ ರಾಜ್ಯದ ಅನೇಕ ಆತ್ಮಗಳನ್ನು ಕೇಳುವವನಾಗು, ನಂಬಿಗಸ್ತನಾಗಿ ಸೇವೆ ಮಾಡು. ಪ್ರಾರ್ಥನೆ ಮಾಡೋಣ. ಯೇಸುವಿನ ನಾಮದಲ್ಲಿ ಪರಿಶುದ್ಧ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮ ದೇವರ, ಜೀವವುಳ್ಳ ದೇವರ ಆತ್ಮನೇ, ನಿನ್ನ ಕೂದಲು ಕೇಳಿ ಯಾರು ಹೋಗ್ತೀರಾ, ಯಾರಿದ್ದೀರಾ, ಯಾರು ಹೋಗ್ತೀರಾ ಎಂಬುದಾಗಿ ಕೇಳಿದಾಗ ಯಾರು ಕೂಡ ಮುಂದೆ ಬಂದಿಲ್ಲ. ಪ್ರಿಯವಾಗಿರುವಂತಹ ಸಂದೇಶ ಮುಂದೆ ಬಂದಿದ್ದಾರೆ ದೇವರೇ. ಅಭಿಷೇಕಿಸು, ಯೇಸುವಿನ ನಾಮದಲ್ಲಿ ಅಭಿಷೇಕಿಸು. ದೇವ ಅಭಿಷೇಕಿಸಲ್ಪಟ್ಟರೆ ಎಲ್ಲ ಕಟ್ಟುಗಳು, ಎಲ್ಲ ಬಂಧನಗಳು ಮುರಿಯಲ್ಪಡಬೇಕಪ್ಪ. ಎಲ್ಲ ಅವಿವೇಕ ಆತ್ಮಗಳು ಕಟ್ಟರೆ ಮುರಿಯಲ್ಪಡಬೇಕಪ್ಪ. ದೇವ ನಿನ್ನ ಸೇವೆಗೆ ಸಮರ್ಪಣೆ ಮಾಡಿಕೊಂಡಂತ ಪ್ರಿಯ ಮಗನು, ದೇವ ಪರಿಪೂರ್ಣವಾಗಿ ಪ್ರಿಯ ಮಗನನ್ನು ಅಭಿಷೇಕಿಸು. ತಲೆಯ ಕೂದಲುಗಳಿಂದ ಪಾದಗಳವರೆಗೂ ನಿನ್ನ ರಕ್ತದಿಂದ ತೊಳೆ, ಪವಿತ್ರಾತ್ಮದಿಂದ ತೊಳೆ, ಪವಿತ್ರಾತ್ಮದಿಂದ ತುಂಬಲ್ಪಡಬೇಕು. ನಿನ್ನ ಜೀವವುಳ್ಳ ದೇವರಾತ್ಮದಿಂದ ತುಂಬಿಸಿ ಸತ್ತು ಹೋಗಿರುವಂತಹ ನರಕದಲ್ಲಿರುವಂತಹ ಅನೇಕ ಆತ್ಮಗಳನ್ನು ಕಟ್ಟಲೆ ಎಳೆಯುವಂತಹ ಸೇವೆಗೆ ಪ್ರಿಯ ಮಗನನ್ನು ಅಭಿಷೇಕಿಸು. ನರಕದ ಅಂಚಿನಲ್ಲಿರುವಂತಹ ಜನರನ್ನು ಅಭಿಷೇಕಿಸುವುದಕ್ಕಾಗಿ ಪ್ರಿಯ ಮಗನನ್ನು ಆರಿಸಿಕೊಂಡಿದ್ದೀಯಪ್ಪ. ಅಭಿಷೇಕಿಸು, ಯೇಸುವಿನ ನಾಮದಲ್ಲಿ ಅಭಿಷೇಕಿಸಲ್ಪಟ್ಟರೆ. ಥ್ಯಾಂಕ್ ಯು ಫಾದರ್ ಗಾಡ್. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ, ಆಮೆನ್. ನಂಬಿಗಸ್ತನಾಗಿ ಸೇವೆ ಮಾಡು. ಅಕ್ಕ ಅಕ್ಕ ಏನಪ್ಪ, ಎಲ್ಲಿಗೆ ಹೋಗಿದ್ದಪ್ಪ? ಕೈಯಲ್ಲಿ ಬೈಬಲ್ ಇಟ್ಕೊಂಡು ಬರ್ತಾ ಇದೆಯಾ? ಏನಾಯ್ತು? ಚರ್ಚಕ್ಕೆ ಬಾ ಬರ್ತಾ ಇರಲಿಲ್ಲ, ಇವಾಗ ಕೈಯಲ್ಲಿ ಬೈಬಲ್ ಇಟ್ಕೊಂಡು ಬಂದಿದ್ಯಾ? ಅಕ್ಕ ಚಾಪ್ ಬಂತು, ಚಾಪ್ ಸಿಗ್ಲಿಲ್ಲ. ಸರಿ ಏನಪ್ಪ ಮಾಡೋದು ಅಂತ ಹೇಳಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೊಂದು ಪ್ರೇಯರ್ ಮೀಟಿಂಗ್ ನಡೀತಾ ಇದೆ ಅಕ್ಕ. ಆ ಪ್ರೇಯರ್ ಮೀಟಿಂಗ್ ಅಲ್ಲಿ ಹೋದೆ ಅಕ್ಕ. ಅವಾಗ ಭಾಷೆ ಹೇಳ್ತಾ ಇದ್ದಾರೆ, ಅಯ್ಯೋ ನನ್ನ ಕುರಿಗಳು ಕೊಳ್ಳೆಯರು ಅಂದ್ರೆ ಜನರೆಲ್ಲ ಕೂಡ ಕೆಟ್ಟೋಗ್ತಾ ಇದ್ದಾರೆ. ಬಿಡಿಸ್ಕೊಂಡು ಬರ್ಬೇಕಂತ ಆಸೆ ಪಡ್ತಾ ಇದ್ರು ಕೂಡ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಬಿಡಿಸಲು ರಕ್ಷಕನಿದ್ದಾನೆ ಅಂತ ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನ ಬಗ್ಗೆ ಹೇಳೋದಕ್ಕೆ ಯಾರು ಹೋಗ್ತೀರ ಅಂದ್ರೆ ಯಾರು ಎತ್ತಲಿಲ್ಲ ಅಲ್ಲ. ನಿಜವಾಗ್ಲು ಯಾರು ಎತ್ತಲಿಲ್ಲ. ದೇವರ ಬಗ್ಗೆ ಕೇಳಕ್ಕೆ ಯಾರು ಎತ್ತಲಿಲ್ಲ. ನನಗೆ ಅನಿಸ್ಬಿಟ್ಟಕ್ಕ ಹೌದು ದೇವ್ರ ಸೇವೆ ಮಾಡ್ಬೇಕು ಅಂತ. ಅದಕ್ಕೆ ನನ್ನ ಇಷ್ಟು ಅಂತ ಹೇಳ್ಬಿಟ್ಟಾಗ ನಿಜವಾಗ್ಲು ದೇವ್ರ ಸೇವೆಗೆ ಸಂಪೂರ್ಣವಾಗಿ ಸಮರ್ಪಿಸ್ಕೊಂಡಿಲ್ಲ. ಪ್ರಾರ್ಥನೆ ಮಾಡಿ. ಸರಿ, ಪ್ರಾರ್ಥನೆ ಮಾಡು. ಸರಿ ಊಟ ತಗೊಂಡು ಬರಲ್ಲ? ನಾನು ಪ್ರೇ ಮಾಡೋದು. ಇಲ್ಲ, ಸ್ವಲ್ಪ ಊಟ ಮಾಡಪ್ಪ. ಸರಿ ಆಯ್ತಪ್ಪ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಮಾಡಿದ್ದಾರೆ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೆ. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಅದಕ್ಕೆ ನಾನು ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನೆಂದು ವಿನಂತಿಸಿದೆನು. ಆಗ ಯೆಹೋವನು ನನಗೆ ಬಾಲಕನಾಗಬೇಡ, ಯಾರ ಬಳಿಗೆ ನಿನ್ನನ್ನು ಕಳಿಸಿದ್ದೇನೋ ಅವರೆಲ್ಲರ ಬಳಿಗೆ ನೀನು ಹೋಗೇ ಇರು. ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯೇ ನುಡಿ. ಅವರಿಗೆ ಅಂಜಬೇಡ, ನಿನ್ನನ್ನು ಉತ್ತರಿಸಲು ನಾನೇ ನುಡಿಯಿರುವೆನು. ಇದು ಯೆಹೋವನ ನನ್ನ ಮಾತು ಎಂದು ಹೇಳಿದನು. ಆಗ ಯೆಹೋವನು ಕೈಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ, ಕಿತ್ತು ಹಾಕುವುದು
ಆಶೀರ್ವಾದ ನಿಧಿಯಾಗು. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಅಯ್ಯೋ ಬಾಲಕನು ಎದೆಗೆ ಅಂತ ನಂಬುವವರೇ, ಆಗ ನೀವು ಬಾಲಕನನ್ನ ಬೇಡ, ಬಾಲಕನನ್ನ ಬೇಡ. ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳು ಇಟ್ಟಿದ್ದೇನೆ, ಅದನ್ನು ಕಟ್ಟುವುದಕ್ಕೆ ಉಪಯೋಗಿಸಿ ಅಂತ ಹೇಳಿದೆ ಬರುವವರೇ. ನಿಜವಾಗಲೂ ಕರ್ತನಿನ ಸೇವೆ ಮಾಡುವಾಗ ಕರ್ತನೆ ನನಗೆ ನಿನ್ನ ಕೃಪೆಯನ್ನು ಕೊಡಪ್ಪ, ನಿನ್ನ ಬಲದಿಂದ ತುಂಬಿಸಪ್ಪ. ಸೋತು ಹೋದ ಪ್ರತಿಯೊಂದು ಸಮಯದಲ್ಲೂ ನಿನ್ನ ಹಸ್ತದ ಕೈಗೆ ಬರಲು ನನಗೆ ಬುದ್ಧಿ ಜ್ಞಾನ ಕೊಡು, ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್. 8 ತಿಂಗಳ ನಂತರ ಅಕ್ಕ ಏನಪ್ಪ ಆಯ್ತಕ್ಕ, 8 ತಿಂಗಳಾಯ್ತಾಗಲೇ ದೇವ್ರ ಸೇವೆ ತುಂಬ ಜನ ನಶಿಸಿ ಹೋಗ್ತಾ ಇದ್ದಾರೆ. ಎಲ್ರಿಗೂ ಕೂಡ ದೇವ್ರ ಸೇವೆ ಬಿಟ್ಟು ಬರ್ತೀನಕ್ಕ, ಪ್ರಾರ್ಥನೆ ಮಾಡಿ ಅಕ್ಕ. ಸರಿಯಪ್ಪ, ಹುಷಾರಪ್ಪ. ಸರಿ ಸರ್ 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 ನಿಮ್ಗೊಂದು ವಿಷಯ ಹೇಳಿ ಸರ್. ಯೇಸು ಸ್ವಾಮಿ ನಂಬ್ಕೊಳ್ಳಿ ಸರ್. ಯೇಸು ಸ್ವಾಮಿ ಒಳ್ಳೆಯದು ಸರ್. ಸರ್ ಏನು ಮಾಡಿದ್ರು ಹಿಂಗೆ ಹೇಳಿದ್ರು. ಹಾಂ ಸರ್ ಸರ್ ನಮಸ್ತೆ. ಏನಪ್ಪ ಸರ್ ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಸರ್. ಸರ್ ಯೇಸು ಸ್ವಾಮಿ ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ ಸರ್. ಸರ್ ಯೇಸು ಸ್ವಾಮಿ ನಂಬ್ಕೊಳ್ಳಿ ಸರ್. ಯೇಸು ಸ್ವಾಮಿ ನಂಬ್ಕೊಂಡು ನಿತ್ಯ ಜೀವ ಸಿಗುತ್ತೆ ಸರ್. ನಿಜವಾಗ್ಲೂ ಮಾನವನಿಗೆ ತಾತನ ಆತನು ಸರ್. ಯೇಸು ಸ್ವಾಮಿ ನಂಬ್ಕೊಳ್ಳಿ ಸರ್. ಹೋಗೋ ಯೇಸು ಸ್ವಾಮಿ ಅಂತ ಯೇಸು ಸ್ವಾಮಿ ಮಾಡಕ್ಕೆ ಕೆಲಸ ಇಲ್ಲ ನನಗೆ. ಹೊರೆ ಇದೆ ನಿಂತು ರೋಡಲ್ಲೆಲ್ಲ ಹೋಗಲೇ. ಸರಿ ಅಣ್ಣ 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 ಟೀ ಬೇಕಣ್ಣ, ಅಣ್ಣ ಟೀ. ಅಯ್ಯೋ ನಿಮ್ಮ ಹೆಸರೇನಪ್ಪ? ಅರುಣ್. ಇಲ್ಲ ಕೆಲಸ ಇದು ಇಟ್ಕೋ, ಇದು ಕೊಟ್ಟಿದ್ದೀನಿ ಅಂತಲ್ಲ, ಓಕೆನಾ? ನಿಮ್ಮ ಯೇಸು ಸ್ವಾಮಿ ಪ್ರೀತಿ ಮಾಡ್ತಾ ಇದ್ದಾನೆ ಅರುಣ್. ಯಾಕೆಂದ್ರೆ ಒಬ್ಬ ಮನುಷ್ಯನ ಸೃಷ್ಟಿ ಮಾಡಿದ್ರೆ ಯೇಸು ಸ್ವಾಮಿ ಇದೇ ತರ ಜೀವನ ಮಾಡ್ಬೇಕು ಅಂತಲ್ಲ ದೇವರನ್ನ ಸೃಷ್ಟಿ ಮಾಡಿದ್ದು. ನೀನ್ ದೇವ್ರು ನಂಬ್ತೀಯಾ? ದೇವರಂದ್ರೆ ಎಲ್ಲ ದೇವರು ಅಂತ ಇರೋಣ, ಎಲ್ಲ ದೇವರು ಒಂದೇ ಅಲ್ಲ. ಈಗ ನಮ್ಮ ಮನೆ ಬೀಗರ್ ಕೈ ಎತ್ಕೊಂಡು ಹೋಗಿ ನಿಮ್ಮ ಮನೆ ಓಪನ್ ಮಾಡ್ತೀಯಾ? ತೆಗಿಯಕ್ಕಾಗುತ್ತಾ? ಆಗಲ್ಲ. ನರ್ಕ ಇದೆ ಗೊತ್ತಾ? ಸ್ವರ್ಗ ಇದೆ ಗೊತ್ತಾ? ಪರಲೋಕ ಅಂದ್ರೆ ಮನುಷ್ಯ ಪರಲೋಕಕ್ಕೆ ಹೋಗ್ಬೇಕಂದ್ರೆ ಅದು ಇದು ಆಗಲ್ಲ. ಯೇಸು ಸ್ವಾಮಿಯಿಂದ ಮಾತ್ರನೇ ಆಗುತ್ತೆ. ನಮ್ಮನೆ ಹೋಗಕ್ಕಾಗಲ್ಲ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಮಾತ್ರ, ಯೇಸು ಸ್ವಾಮಿ ಮೂಲಕ ಮಾತ್ರನೇ ಆಯ್ತಾ? ಯೇಸು ಸ್ವಾಮಿ ನಂಬಿಕೋ, ಪರಿಪೂರ್ಣವಾಗಿ ರಕ್ಷಣೆ ಹೋಗಿ ಖಂಡಿತವಾಗ್ಲೂ ದೇವರ ಜೀವನ ಅಭಿವೃದ್ಧಿ ಪಡಿಸ್ತಾರೆ. ಅದರಿಂದ ಪ್ರಾರ್ಥನೆ ಮಾಡೋಣ. ಈ ಮಗನನ್ನು ಆಶೀರ್ವದಿಸಪ್ಪ ಅಪ್ಪ. ಪ್ರತಿಯೊಂದು ವಿಷಯದಲ್ಲಿ ಕಟ್ಟಿಗೆ ಸಹಾಯ ಮಾಡು. ನಿನ್ನ ಸಾಕ್ಷಿಗಾಗಿ ಈ ಮಗನನ್ನು ಉಪಯೋಗಿಸಿಕೊ. ಪ್ರತಿಯೊಂದು ವಿಷಯದಲ್ಲಿ ಸಹಾಯ ಮಾಡಿ ನಡೆಸು. ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್. ಓಕೆ ಸರಿ, ಹುಷಾರ. ಸರಿ ಏನಪ್ಪ ಅಕ್ಕ, ಇವತ್ತು ದೇವ್ರ ಸ್ವಾಧೀನ ತಗೊಂಡಿದ್ದಲ್ವಾ, ಹೋದಾಗ ತುಂಬಾ ಜನ ಕೇಳಿದಾಗ ಯೇಸುವಿನ ನಂಬ್ಕೊಳ್ಳಿ, ಯೇಸುವಿನ ನಿತ್ಯ ಜೀವ ಕೊಡ್ತಾನೆ, ಯೇಸುವಿನ ನಂಬ್ಕೊಳ್ಳಿ ಪರಲೋಕಕ್ಕೆ ಹೋಗ್ತಾರೆ, ಯೇಸುವಿನ ನಂಬ್ಕೊಳ್ಳಿ. ಆದ್ರೆ ಸಾಕ್ಷಿ ಜೀವನವರೆಗೂ ತುಂಬಾ ಜನ ಕೇಳಿದ್ರು, ಯಾರು ಕೇಳಿಲ್ಲಕ್ಕ. ಆದ್ರೆ ಒಬ್ಬ ಟೀ ಮಾಡೋ ಹುಡುಗ ಇದ್ನಕ್ಕ, ಅವ್ರನ್ನ ಕೇಳಿದೆ ಯೇಸುವಿನ ನಂಬ್ಕೊ ಅಂತ. ನಿಜವಾಗ್ಲೂ ಅವ್ರಿಗೆ ಅಂಗೀಕಾರ ಮಾಡಿದ್ದೀನಕ್ಕ. ಆ ಹುಡುಗ ಹಂಗೆ ನಿಂತು ಆತರ ಸಾಕ್ಷಿಯ ಜೀವನ ಮಾಡಿ ಅಂತ ಪ್ರಾರ್ಥನೆ ಮಾಡಿ ಅಕ್ಕ. ಸರಿ. ಮಾರನೆಯ ದಿನ ಅಕ್ಕ ಹೇಳಪ್ಪ. ಮತ್ತೆ ಸರಿ, ನಾನು ನಿನ್ನೆ ಬರ್ಬೋದಲ್ವಾ, ಇವತ್ತು ಹಾಸ್ಪಿಟ್ಲ್ಗೆ ಹೋಗ್ತೀನಕ್ಕ. ಹಾಸ್ಪಿಟಲ್ ಹತ್ರ ಹೋಗಿ ಯಾರ್ಯಾರು ರೋಗಿಗಳಿದ್ದಾರೆ ಅವ್ರ ಬಗ್ಗೆ ಯೇಸುವಿನ ಹೇಳಿ, ಯೇಸುವಿನ ಬಗ್ಗೆ ಹೇಳಿ, ಅದರ ಅದ್ಭುತವಾದ ಕೃತ್ಯಗಳನ್ನು ವರ್ಣಿಸಿ ಯೇಸುವಿನ ಬಗ್ಗೆ ಹೇಳಿ ಬರ್ತೀನಕ್ಕ. ಸರಿ ಅಪ್ಪ, ಸರಿ. ಎಲ್ಲಿಗೆ ಹೋಗ್ತಿದ್ಯಾ? ಇಲ್ಲೇ ಹಾಸ್ಪಿಟಲ್ ಹೋಗ್ತಾ ಇದ್ದೀನಿ, ದೇವ್ರ ಸೇವೆ ಮಾಡೋದಕ್ಕೆ. ಹಾಸ್ಪಿಟಲ್ ಯಾಕೋ? ಯಾರಿಗೇನಾಯ್ತು? ಯಾರು ಏನೂ ಆಗಿಲ್ಲ, ದೇವ್ರ ಸ್ವಾಮಿ ಅನ್ಸೋದಕ್ಕೆ. ಸುವಾರ್ತೆ ಅಂದ್ರೆ ದೇವ್ರ ಸೇವೆ. ಯಾಕಪ್ಪ, ಏನಾಯ್ತು ಇಷ್ಟು ಬೇಗ? ಏನೂ ಆಗಿಲ್ಲ, ದೇವ್ರ ಸೇವೆ ಮಾಡಬೇಕು ಅಂತ ಅನಿಸ್ತು. ನೋಡಪ್ಪ, ಎಷ್ಟೇ ಇದ್ದೀನಿ ನಿಂಗಿನ್ನ ಬೇಕಾದಷ್ಟು ವಯಸ್ಸಿದೆ. ಫಸ್ಟ್ ಕೆಲಸ ಮಾಡಿ ಚೆನ್ನಾಗಿ ದುಡಿ, ಚೆನ್ನಾಗಿ ದುಡಿದು
60-65 ವರ್ಷಕ್ಕೆ ಸೇವೆ ಮಾಡು. ಯಾರು ಬೇಡ ಅಂತಾರೆ? ಫಸ್ಟ್ ಕೆಲಸ ಮಾಡೋ, ಚೆನ್ನಾಗಿ ದುಡಿ, ಚೆನ್ನಾಗಿ ದುಡಿದು ಒಂದು ಚಿಕ್ಕ ರೂಮ್ ಕಟ್ಕೊಂಡು ಅದ್ರಲ್ಲ ಅದನ್ನ ನಡೆಸು, ಚೆನ್ನಾಗಿರುತ್ತಲ್ವಾ? ನೀನು ಹೇಳು. ಅಲ್ಲ, ನಾನು ದೇವ್ರು ಕರೆದಿದ್ದಾರೆ ನಡ್ಸ್ಕೊಂತಾರ. ದುಡ್ಡು ಲೂಸ್ ತರ ಆಗ್ಬೇಡ. ದೇವರ ಹಗ್ಗಗಳು ಕೆಳಗಡೆ ಬಿಡ್ತಾರ ಇಲ್ಲ ಅಲ್ವಾ? ಇಲ್ಲ ಭೂಮಿ ಆದಷ್ಟು ಬಂದ್ಬಿಟ್ಟು ಬರುತ್ತಾ? ಫಸ್ಟ್ ಕೆಲಸ ಮಾಡೋ, ಕೆಲಸ ಮಾಡಿ ಚೆನ್ನಾಗಿ ದುಡ್ಡು 1-2 ಮನೆ ಪ್ರೇಯರ್ ಹೋಗಿ, ಅಲ್ಲಿ ಪ್ರೇಯರ್ ಹೋಗಿ ಪ್ರಾರ್ಥನೆ ಮಾಡಿ ಅವ್ರಿಗೆ 200-300 ಕೊಟ್ಟು ಬಂದ್ರೆ ಹೆಂಗಿರುತ್ತೆ? ಇಲ್ಲ, ಅದು ಬಿಟ್ಟು ಬೆಳಿಗ್ಗೆ ರೂಮಲ್ಲಿ ಇಟ್ಕೊಂಡು ಯಾರ ಮನೆಗೆ ಹೋಗ್ಬೇಕು ಅಂತ ಕಾಯ್ಕೊಂಡು ಯಾವುದೋ ಮನೆಗೆ ಹೋಗ್ಬಿಟ್ಟು ಸಾಯಂಕಾಲ ಅಲ್ಲಿ ಪ್ರೇಯರ್ ಮಾಡಿ ಅವ್ರು ಕೊಡೋ ಪುಡಿ ಚಿಲ್ಲರೆ ಕಾಸಿ ಕೈಯೊಡ್ತೀಯಲ್ವಾ? ನಿಂದು ಒಂದು ಜೀವನ. ನೋಡೋ, ನಾನು ಹೇಳೋದು ಕಾಸು ಕೊಟ್ಟು ಸುವಾರ್ತೆ ಹೇಳೋ. ನೀನೇನ್ ಮಾಡ್ತಿದ್ದಿ ಗೊತ್ತಾ? ಸುವಾರ್ತೆ ಹೇಳಿ ಕಾಸು ಇಸ್ಕೊಂತಾ ಇದೀಯಾ. ಇಷ್ಟು ಹೇಳಿದ್ದೀನಿ, ಇನ್ಮೇಲೆ ನಿನ್ ಇಷ್ಟ. ಮನುಷ್ಯರ ನೀನ್ ನಮ್ಮ ಹುಡುಗ ಅಂತ ಮುಂದೆ ಮಾತಾಡ್ತೀನಿ ಕೇಳೋ. ಈ ಕೆಲಸ ಮಾಡಕ್ಕಾಗ್ದಿರೋರು ಮಾಡೋ ಕೆಲಸ ಏನ್ ಗೊತ್ತೇನೋ? ಸೇವೆ. ಇಷ್ಟಪಡೋ ಕೆಲಸ ಏನ್ ಗೊತ್ತೇನೋ? ಸೇವೆ. ದುಡಿದು ತಿನ್ನಕ್ಕಾಗ್ದಿರ ದೇವ್ರ ಮೇಲೆ ಬೀಳೋದು. ಇನ್ನೇ ನಿನ್ ಮುಖ ನಾನು ತೋರಿಸ್ಬೇಡ ಮಗ. ಏನೇ ಆದರೂ ಈ ಸೇವೆಯನ್ನು ಬಿಡುವುದಿಲ್ಲ. ಏನೇ ಆದರೂ ಈ ಸೇವೆಯನ್ನು ಬಿಡುವುದಿಲ್ಲ. ಏನಂದ್ಕೋಬೇಡಿ, ತುಂಬ ನೊಂದ್ಕೊತಾ ಇದ್ದಾರೆ, ತುಂಬ ಅಳ್ತಾ ಇದ್ದಾರೆ. ಸರ್, ನನ್ನ ಮಗನಿಗೆ ಆಪರೇಷನ್ ಮಾಡ್ಬೇಕಂತೆ ಸರ್. 2 ಲಕ್ಷ ಬೇಕಂತೆ. ನಾವು ಇರೋದ್ರಲ್ಲಿ ತಿನ್ಕೊಂಡು ಜೀವನ ಮಾಡ್ತಾ ಇದ್ವಿ ಸರ್. ಸಿಸ್ಟರ್, ಒಂದು ವಿಷಯ ಇಲ್ಲ, ಎಷ್ಟು ಸತಿ ನಂಬ್ಕೊಳ್ಳಿ ಸಿಸ್ಟರ್. ಖಂಡಿತವಾಗ್ಲೂ ಅದ್ಭುತಗಳನ್ನ ಮಾಡೋದ್ರಲ್ಲಿ ಅದನ್ನ ಸೋತಿದ್ದಾರೆ ಸಿಸ್ಟರ್. ನಿನ್ನೆ ಇವತ್ತು ನಾಳೆ ಏಕರೀತಿಯಾಗಿದ್ದಾರೆ ಸಿಸ್ಟರ್. ಯೇಸು ಸ್ವಾಮಿ ಸತ್ತಿರೋರು ಸಿಸ್ಟರ್. ನಿಮ್ಮ ಮಗನ ಕೂಡ
ಸ್ವಸ್ಥತೆ ಮಾಡೋದಕ್ಕೆ ಶಕ್ತಿ ಇದೆ. ನೀವು ಸ್ವಸ್ಥತೆ ಅದ್ಭುತ ಮಾಡ್ತಾರೆ ಸರ್. ಖಂಡಿತವಾಗ್ಲೂ ಅದ್ಭುತ ಮಾಡ್ತಾರೆ ಸಿಸ್ಟರ್. ಮಾತು ಕೊಟ್ಟು ತಪ್ಪೋದಕ್ಕೆ ಅದನ್ನು ಮನುಷ್ಯನಲ್ಲ ಸಿಸ್ಟರ್, ಆತನ ನಂಬಿಗಸ್ತಾನೆ. ಆಮೇಲೆ ಓಕೆ ಸಿಸ್ಟರ್, ಪ್ರಾರ್ಥನೆ ಮಾಡೋಣ. ಯೇಸುವಿನ ನಾಮದಲ್ಲಿ ಕರ್ತನೇ, ಕುಟುಂಬದಲ್ಲಿ ಮಗುವನ್ನು ಕೊಟ್ಟಾಗ ಆರೋಗ್ಯದಾಯಕನಾಗಿರುವ ಯೆಹೋವನೇ, ನೀನೇ ಈ ಒಂದು ತಾಯಿ ಕೊಟ್ಟಿರುವ ಮಗುಗೂ ಕರ್ತನೆ, ನೀನೇ ಆರೋಗ್ಯದಾಯಕನಾಗಿರ್ಕೊಂಡು ಪ್ರತಿಯೊಂದು ವಿಷಯದಲ್ಲಿ ಸಹಾಯ ಮಾಡಪ್ಪ, ಮುನ್ನಡೆಸಬಲ್ಲವರೇ ಈ ಕುಟುಂಬವನ್ನು ನಿನ್ನ ಸಾಕ್ಷಿಗಾಗಿ ನಿಲ್ಲಿಸಿಕೊ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಆಮೆನ್. ಸಿಸ್ಟರ್, ಇದು ನನ್ನ ನಂಬರ್ ತಗೊಳ್ಳಿ, ಮಗುಗೆ ಸ್ವಸ್ಥತೆ ಆಗಿದೆ, ನೀವು ಕಾಲ್ ಮಾಡಿ ಸಿಸ್ಟರ್. ಸರಿ ಸರ್, ಆಯ್ತು. ಓಕೆ ಸಿಸ್ಟರ್. ಅಕ್ಕ ಏನಪ್ಪ? ಅಕ್ಕ ಹೋಗಿದ್ದೆ, ಹಾಸ್ಪಿಟಲ್ ಹೋಗಿದ್ದೆ, ಒಂದು ಕುಟುಂಬ ತುಂಬಾ ಭಾಳ ನೋವಲ್ಲಿತ್ತಕ್ಕ. ಆಗ ಎಷ್ಟು ಬಗ್ಗೆ ಹೇಳಿ ಅವರು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಅಕ್ಕ, ನೀವು ಕೂಡ ಪ್ರೇಯರ್ ಮಾಡಿ ಅಕ್ಕ. ಆ ಕುಟುಂಬ ರಕ್ಷಿಸಲ್ಪಟ್ಟರೆ ದೇವಸ್ಥಾನ ನಿಜವಾಗ್ಲೂ ಮುಂದಕ್ಕೆ ಹೋಗುತ್ತೆ ಅಕ್ಕ. ಸರಿ. 105 ಪೇಷಂಟ್ ಯಾರಿದ್ರಮ್ಮ? ನಾವೇ ಡಾಕ್ಟರ್. ಅಮ್ಮ, ನಿಮ್ಮ ಮಗನಿಗೆ ಆಪರೇಷನ್ ಮಾಡ್ಬೇಕಂತಲ್ವಾ? ರೆಡಿ ಮಾಡ್ಕೊಂತ ಇದೀವಿ ಸರ್. ಅಮ್ಮ, ಏನೂ ಬೇಕಾಗಿಲ್ಲ ಅಮ್ಮ. ಇವತ್ತು ಮಾರ್ನಿಂಗ್ 3 o'clock ನನಗೆ ನರ್ಸ್ ಫೋನ್ ಮಾಡಿದ್ರು. ಡಾಕ್ಟ್ರೇ, ನೀವು ಬೇಗ ಬನ್ನಿ, ಅರ್ಜೆಂಟಾಗಿ ಬನ್ನಿ ಅಂತಂದ್ರು. ಹೋಗಿ ನೋಡಿದ್ರೆ ನಿಮ್ಮ ಮಗ ತುಂಬಾ ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ದಾನೆ. ನಿಮ್ಮ ಜೀವನದಲ್ಲಿ ಏನು ಪವಾಡ ನಡೆದಿದೆಯೋ ಗೊತ್ತಿಲ್ಲ ಅಮ್ಮ. ಏನು ದೇವರು ಪವಾಡ ಮಾಡಿದಾರೋ ನನಗೆ ಗೊತ್ತಿಲ್ಲ. ಇನ್ನೆರಡು ದಿನದಲ್ಲಿ ನಾವು ಡಿಸ್ಚಾರ್ಜ್ ಮಾಡ್ಬಿಡ್ತೀವಮ್ಮ. ಸರಿ ಡಾಕ್ಟರ್. ನಿಮ್ಮಿಂದ ಏನು ಶಕ್ತಿ ಇದ್ದಂಗಿದೆ. ಸರಿ ಅಕ್ಕ, ನಿನ್ನೆ ಬಂದ್ಬಿಟ್ಟು ಒಬ್ರು ಪ್ರೇಯರ್ ಮಾಡಿದ್ರು, ಅದರಿಂದನೇ ಆಗಿರ್ಬೋದಕ್ಕ ಸ್ವಸ್ಥ ಆಗಿರೋದು. ಫೋನ್ ಮಾಡಿ ಹೌದು, ಇಲ್ಲ ಫೋನ್ ಮಾಡೋಣ. ಹಲೋ, ನಾವು ಸರ್ ಹಾಸ್ಪಿಟಲ್ ಅಳ್ತಾ ಇದ್ರೆ ಬಂದು ಪ್ರೇಯರ್ ಮಾಡಿದ್ರಲ್ಲ ಸರ್. ಸಿಸ್ಟರ್ ಹೇಳಿ ಸಿಸ್ಟರ್, ಹೇಗೆ ಮಗುಗೆ? ಮಗು ಇವಾಗ ಹುಷಾರಾಗಿದೆ ಸರ್. ಆಪರೇಷನ್ ಎಲ್ಲ ಕ್ಯಾನ್ಸಲ್ ಆಗಿದೆ ಸರ್. ಹೌದಾ, ದೇವರಿಗೆ ಸ್ತೋತ್ರ ಸಿಸ್ಟರ್. ಸರಿ, ಬರ್ತಾ ಇದ್ದೀನಿ. ಸರಿ ಅಕ್ಕ ಅಕ್ಕ, ನಾನು ಅರ್ಜೆಂಟ್ ಹಾಸ್ಪಿಟಲ್ಗೆ ಹೋಗ್ತೀನಿ ಅಕ್ಕ. ಅದೇ ನಿನ್ನೆ ಒಬ್ಬರು ಚೆನ್ನಾಗಿ ಅಂತ ಹೇಳಿದ್ರಲ್ಲ, ಅವ್ರಿಗೆ ದೇವರು ಸ್ವಸ್ಥತೆ ಮಾಡಿದ್ದಾರೆ ಅಕ್ಕ. ಹೋಗ್ಬಿಟ್ಟು ಅವ್ರಿಗೆ ಏನೋ ಎಷ್ಟು ಬಗ್ಗೆ ಹೇಳಿ ಅವ್ರನ್ನ ಬಲಪಡಿಸ್ಕೊಡ್ತೀನಿ ಅಕ್ಕ. ಸರಿ ಅಮ್ಮ, ಹಂಗೆ ಸ್ವಲ್ಪ ತರಕಾರಿ ಎತ್ಕೊಂಡು ಮನೆಯಲ್ಲಿ ಏನಿಲ್ಲ. ಸರಿ ಅಕ್ಕ. ಸರಿ. ಸಿಸ್ಟರ್ ನಮಸ್ತೆ ಸಿಸ್ಟರ್. ಹೇಳಿ ಸಿಸ್ಟರ್, ಕುಟುಂಬದಲ್ಲಿ ದೇವರು ಒಳ್ಳೆ ಕಾರ್ಯ ಮಾಡಿದ್ದಾನೆ. ಖಂಡಿತವಾಗ್ಲೂ ದೇವರು ನಿಮ್ಮನ್ನ ಪ್ರೀತಿ ಮಾಡಿದ್ದಾನೆ ಸಿಸ್ಟರ್. ಆ ಪ್ರೀತಿ ನಿಮ್ಮನ್ನ ಬಿಟ್ಟು ಆಗಲಿಲ್ಲ. ಈ ಸಿಸ್ಟರ್ ನಿಜವಾದ ಪ್ರೀತಿ ಅಲ್ವಾ ಸಿಸ್ಟರ್? ಓಕೆ ಸಿಸ್ಟರ್. ಸಿಸ್ಟರ್, ನಿಮ್ಮ ಮನೆ ಎಲ್ಲಿರೋದು? ನಿಮ್ಮ ಮನೆ ಎಲ್ಲಿರೋದು ಸಿಸ್ಟರ್? ಪ್ರಶಾಂತ್ ನಗರ ಸರ್. ಓಕೆ ಸಿಸ್ಟರ್, ಒಂದು ಹೆಲ್ಪ್ ಮಾಡ್ಬೇಕೇನು ಗೊತ್ತಾ? ತಿಂಗಳಿಗೆ ಒಂದು ದಿನ ಸಿಸ್ಟರ್, 15ರಿಂದ 20 ನಿಮಿಷ ಅಷ್ಟೇ ಸಿಸ್ಟರ್, ಪ್ರಾರ್ಥನೆ ಮಾಡೋಣ ಸಿಸ್ಟರ್. ನಿಮ್ಮ ಮನೆಯಲ್ಲಿ ಗೃಹ ಪ್ರಾರ್ಥನೆ ಇಟ್ಕೊತೀರಾ? ಬೇಡ ಸರ್, ನಮ್ಮ ಯಜಮಾನ್ರಿಗೆ ದೇವರಿಂದನೇ ಆಗೋದಿಲ್ಲ ಸರ್. ಬೇಡ ಸರ್. ಹಂಗಲ್ಲ ಸಿಸ್ಟರ್, ಈಗ ನಿಮ್ಮ ಕಣ್ಣೀರು ದೇವರು ಒರೆಸಿಲ್ಲ ಅಲ್ವಾ? ಅದೇ ರೀತಿ ಎಷ್ಟೋ ಜನರ ಕಣ್ಣೀರನ್ನ ದೇವರು ಒರೆಸಬೇಕು ಅಂತ ಹೇಳ್ತಾರೆ. ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಇಟ್ಕೊಂಡ್ರೆ ನಿಜವಾಗ್ಲೂ ದೇವರು ಒಂದು ಕಾರ್ಯ ಮಾಡ್ತಾರೆ ಸಿಸ್ಟರ್. ಬೇಡ ಸರ್, ನಮ್ಮ ಯಜಮಾನ್ರಿಗೆ ದೇವರು ಈ ಪ್ರೇಯರ್ ಅಂದ್ರೆ ಒಪ್ಕೊಳ್ಳೋದಿಲ್ಲ ಸರ್ ಅವರು. ಹಂಗಲ್ಲ ಸಿಸ್ಟರ್, ಪ್ಲೀಸ್ ದಯವಿಟ್ಟು ದೇವರು ನಿಮ್ಮ ಜೀವನದಲ್ಲಿ ಮಾಡಿರೋ ಕಾರ್ಯ ಗುರುತಿ ಸಿಸ್ಟರ್, ಪ್ಲೀಸ್. ಸರ್, ದಯವಿಟ್ಟು ಎಲ್ಲ ನೋಡ್ತಾ ಇದ್ದಾರೆ ಸರ್. ನಮ್ಮ ಮರ್ಯಾದೆ ತೆಗಿಬೇಡಿ ಸರ್, ಇಲ್ಲಿಂದ ಹೋಗಿ ಸರ್ ಪ್ಲೀಸ್. ಮಾಡ್ತೀನಿ, ಇನ್ನಷ್ಟು ಮಾಡ್ತೀನಿ. ಬಿಡಲ್ಲ, ಸರಿ ಮಾಡ್ತೀನಿ. ಹಲೋ ಹಲೋ, ಎಲ್ಲಿದೆಯಪ್ಪ? ಅಕ್ಕ, ಇಲ್ಲಿ ಬಸ್ ಸ್ಟ್ಯಾಂಡ್ ಅಕ್ಕ. ಅದೇ ಮರ್ತೋಗ್ತೀರಾ ಎಲ್ಲ ಎತ್ಕೋಬಪ್ಪ. ಅಕ್ಕ ತಗೊಂಡ್ಬರ್ತೀನಿ ಅಕ್ಕ. ತರಕಾರಿ ಎತ್ಕೊಂಡ್ಬಪ್ಪ. ಅಕ್ಕ ತಗೊಂಡ್ಬರ್ತೀನಿ ಅಕ್ಕ. ಸರಿ. ಎಷ್ಟು ತರಕಾರಿ? 20 ರೂಪಾಯಿ. ಇಂಚಿ 20 ಎಲ್ಲ ಸೇರಿದ್ರೆ ಎಷ್ಟು? 400 ರೂಪಾಯಿ ಅಲ್ವಾ? 400 ರೂಪಾಯಿ. ಸರಿ, 50 ರೂಪಾಯಿ ಇಟ್ಕೊಂಡು ಹೋಗ್ಬಿಟ್ಟು.
ಚೆನ್ನಾಗಿದ್ದೀನಿ ಸಂದೇಶ್, ನೀನ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಣ್ಣ. ಏನ್ ಹೋಗ್ತಾ ಇದೀಯಾ? ಅಣ್ಣ ದೇವ್ರ ಸೇವೆ ಮಾಡ್ತಾ ಎಲ್ರಿಗೂ ದೇವ್ರ ವಾಕ್ಯ ಹೇಳ್ತಾ ಇದ್ದೀನಿ ಅಣ್ಣ. ಏನು ದೇವ್ರ ಸೇವೆನಾ? ಯಾಕೋ ಏನಾಯ್ತು? ನೋಡ, ಬೇಜಾರು ಮಾಡ್ಕೋಬೇಡ. ಇವಾಗ ಇರುವಂತ ಸೇವಕರು ಸಾಲದೇನೋ? ನೀನೇನೋ ನೋಡು, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಗಳಲ್ಲಿ, ಟಿವಿ ಚಾನೆಲ್ ಬರ್ತಾ ಇರುವಂತ ವಾಕ್ಯ ಸಾಲದೇನೋ? ಅದು ಅಲ್ಲದೆ ಬೇರೆ ಬೇರೆ ಡಿನಾಮಿನೇಷನ್ ದಲ್ಲಿ ಇರುವಂತ ಸೇವಕರು, ಪಾಸ್ಟರ್ಸ್, ಜನರು ಇವರೆಲ್ಲ ವಾಕ್ಯ ಸಾಕ್ತಾನೇ ಇದೆ. ಆದರೂ ದೇಶ ಏನು ಉದ್ಧಾರ ಆಗ್ತದೆ? ನೀನು ಬಂದು ಏನೋ ಉದ್ಧಾರ ಮಾಡ್ತೀಯಾ? ಹೇಳ. ಅಂದ್ರೆ ದೇವ್ರು ನನಗೆ ಕರೆದಿದ್ದಾರಣ್ಣ, ದೇವ್ರ ಸೇವೆ ನಾನು ನೇಮಿಸ್ಕೊಂಡಿದ್ದೆ. ಅದಕ್ಕೆ ನೋಡ, ಸೇವಕರ ಜೀವನ ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಿರ್ಲಿ, ಯಾವಾಗಿಂದ ಸೇವೆ ಮಾಡ್ತಾ ಇದೀಯ? 1.5 ವರ್ಷ ಆಯ್ತಣ್ಣ. 1.5 ವರ್ಷ. 1.5 ವರ್ಷನಾ? ಚೆನ್ನಾಗಿದೆಯೇನೋ? ದೇವ್ರ ಕೃಪೆಯಿಂದ ಚೆನ್ನಾಗಿದ್ದೀನಣ್ಣ. ಟಿಫನ್ ತಿಂದ? ಇಲ್ಲ, ಮಾಡ್ಬೇಕು. ಗತಿ ಇಲ್ಲ ಅನ್ನೋ, ಇಲ್ಲಾಂದ್ರೆ ಮನೆಯಲ್ಲಿ ಮಾಡಕ್ಕೆ ಏನು ಇಲ್ಲ ಅನ್ನೋ. ಚೆನ್ನಾಗಿದೆಯೇನೋ? ಚೆನ್ನಾಗಿದ್ದೀನ ದೇವ್ರು. ಇಲ್ಲಿ 1,200 ರೂಪಾಯಿ ದುಡ್ಡು ಕೊಡು, ನಾಳೆ ಕೊಡ್ತೀನಿ. ಇಲ್ಲ, ಹೋಗ್ಲು 10,000 ರೂಪಾಯಿ 15 ದಿನ ಆದ್ಮೇಲೆ ಕೊಡು. ಅದು ಇದೇನೋ? ಅದು ಶರ್ಟು ಕಲರ್ ದುನಿಯಾ ಬಂದು ನಾಚಿಕೆ ಆದ್ರೆ ನಿನ್ ಮುಖಕ್ಕೆ. ಮೊದಲು ಮನೆಯನ್ನು ಚೆನ್ನಾಗಿ ನೋಡ್ಕೊಂಡು ಕಲಿ, ಆಮೇಲೆ ದೇವ್ರ ಸೇವೆ. ಚೆನ್ನಾಗಿದ್ದಾನೆ, ಚೆನ್ನಾಗಿ ಮೊದಲು ಬದುಕೋ ದಾರಿ ನೋಡ್ಕೋ. ಹೋಗಲು ಹೋಗ. ಹೇ ನೋಡ, ಇಲ್ಲಿ ನಮ್ಮ ಮನೆ ಹತ್ರ ಒಂದು ನಾಯಿ ಇದೆ. ಅದು ಸಾಯಂಕಾಲ ಆದ್ರೆ ನಮ್ಮ ಮನೆ ಮುಂದೆ ಬಂದು ಬಾಲ ಆಡಿಸುತ್ತೆ. ನೀನು ಅಷ್ಟೇ, ಸಾಯಂಕಾಲ ಆದ್ರೆ ಯಾವುದೋ ಒಂದು ಮನೆಗೆ ಹೋಗ್ತೀಯಾ, 4 ಮಾತು ಕೇಳ್ತೀಯ, ಅದು ಮನೆ ಮುಂದೆ ಬಂದು ಬಾಲ ಆಡಿಸುತ್ತೆ. ನೀನು ಮನೆ ಒಳಗೆ ಹೋಗಿ ಬಾಲ ಆಡಿಸ್ತೀಯ. ನಿನಗೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ. ಅದು ಸಿಗೋದು ಅದು ಸಿಗುತ್ತೆ. ಹೋಗ. ಅಣ್ಣ ದೇವರೆಲ್ಲ ನೋಡ್ತಾ ಇದ್ದಾರೆ. ಹೋಗಲ್ಲ ಗುಬೆ, ಹೋಗ. ತಂದಪ್ಪ ತಂದಿದ್ದೀನಿ, ಸ್ವಲ್ಪ ಇದೆ. ನಾಳೆ ಭಾನುವಾರ ತಂದ್ಬಿಡ್ತೀನಿ ಅಕ್ಕ, ಭಾನುವಾರ ತಂದ್ಬಿಡ್ತೀನಿ. ಸರಿ ಆಯ್ತು ಬಿಡು. ಕಲರ್ ಬಂದೆ, ನಾಚಿಕೆ ಆಗಲ್ವೇನೋ? ಸರ್, ದಯವಿಟ್ಟು ಮರ್ಯಾದೆ ತೆಗಿಬೇಡಿ ಸರ್. ಇಲ್ಲಿಂದ ಹೋಗಿ ಸರ್. ಫಸ್ಟ್ ಚೆನ್ನಾಗಿ ದುಡಿ. ಇನ್ನ ಎಷ್ಟು ವಯಸ್ಸು ನಿನಗೆ? ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಂಡು ಕಲಿ. ನಮ್ಮ ಯಜಮಾನರಿಗೆ ಈ ದೇವ್ರಂದ್ರೆ ಆಗಲ್ಲ ಸರ್. ತುಂಬಾ ಥ್ಯಾಂಕ್ಸ್ ಸರ್. ದಯವಿಟ್ಟು ಹೋಗಿ ಸರ್. ದೇವರು ಅಕ್ಕಪಕ್ಕ ಮೇಲೆ ಬಿಡ್ತಾರ, ಮೇಲೆ ಬರುತ್ತಾ? ನಮ್ಮ ಮನೆ ಮುಂದೆ ಒಂದು ನಾಯಿ ಇದೆ, ನೀನು ಅಷ್ಟೇ. ಅದು ಬಾಳ ಮರ್ಯಾದೆ ತೆಗಿಬೇಡಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್. ಸೋಂಬೇರಿಗಳು ಮಾಡೋ ಕೆಲಸ ಸೇವೆ. ದುಡ್ಡು ಕಣ್ಣಾಗ ಹಾಕ್ತೀರಾ? ದೇವ್ರ ಮೇಲೆ ಬೀಳ್ತಾರೆ. ನಿಜಪ್ಪ, ಇನ್ನೂ ಬರೋದಕ್ಕಲ್ಲ ನಿನ್ನ ಸೇವೆ ಬಿಡೋದಪ್ಪ. ಇನ್ನೂ ಈ ಸೇವೆ ಬರ್ಲಿಕ್ಕನ ಇನ್ನೊಂದು ದಾರಿಯೆಲ್ಲ ಕತ್ತಲಾಗಲ್ಲಪ್ಪ. ನಿನ್ನ ಸೇವೆ ಬರಲಿಕ್ಕೆ ಬಿಡೋದಿಲ್ಲಪ್ಪ. ಕರೆದಾಟಗೊಂಡೇನೋ ನಂಬಿಗಸ್ತನ ಅಪ್ಪ. ಇದರಲ್ಲಿ ಕುಕ್ಕಿ ಹೋಗದ ಹಾಗೆ ಶಕ್ತಿಯನ್ನು ಕೊಡು, ಇದರಲ್ಲಿ ಬಿದ್ದು ಹೋಗದ ಹಾಗೆ ಬಲವನ್ನು ತುಂಬಿಸು. ಬಲಹೀನತೆಯಲ್ಲಿಯೇ ಪೂರ್ಣ ಬಲ ಸಾಧಕವಾಗುತ್ತದೆ. ಬಲಹೀನನಾಗಿದ್ದೀನಪ್ಪ, ಬಲದಿಂದ ತುಂಬಿಸು, ನಿನ್ನ ಬಲದಿಂದ ತುಂಬಿಸಪ್ಪ. ಬರುವ ಶೋಧನೆಯನ್ನು ಗೆಲ್ಲುವುದನ್ನ ಬಲದಿಂದ ತುಂಬಿಸು. ಯೇಸುವಿನ ನಾಮದಲ್ಲಿ ಕರ್ತನೇ, ಆಮೆನ್. ಗುಡ್ ಮಾರ್ನಿಂಗ್ ಜೀಸಸ್. ಅಕ್ಕ ಏನಪ್ಪ? ಆಯ್ತಕ್ಕ, ನಾನು ಹೋಗ್ಬಿಟ್ಟು ವಿಲೇಜ್
ಯೇಸು ಸರ್ ಬಗ್ಗೆ ಯೇಸು ಸರ್ ಬಗ್ಗೆ ಹೇಳ್ತೀನಿ ಸರ್. ಲೋಕ ರಕ್ಷಣೆ ಮಾತ್ರ ಎಂಬುದಾಗಿ ಹೇಳ್ತಾ ಇದ್ದೀನಿ ಸರ್. ಪ್ರತಿಯೊಬ್ಬ ಪಾಪನ್ನು ರಕ್ಷಿಸಲು ಶಕ್ತಿ ಇದೆ ಸರ್. ಎಲ್ಲ ಕೇಳಿದ್ದೀನಿ. ಬೆಳಗ್ಗೆ ಯಾವ ಕಡೆ ಬಂದೆ ಮೈಯೆಲ್ಲ ಬೆಚ್ಚತಾ ಇದೆಯೋ ಸರ್ ಸರ್ ಪ್ಲೀಸ್ ಸರ್. ಯೇಸು ಏನಿದ್ರು ಎಷ್ಟು ಸರಿ ಹೇಳೋದು ಸರ್ ಯೇಸು ಸರ್ ಕುತ್ಕೊಂಡು ಮಾತಾಡೋ ಸಮಾಧಾನ. ಏನಾಯ್ತು ನಿಮಗೆ? ಪರವಾಗಿಲ್ಲ, ಬಾಯಿಗೆ ಕುತ್ಕೋ. ಏನೋ ಕೆಲಸ, ದೊಡ್ಡ ಕೆಲಸ ಮಾಡ್ಬಿಟ್ಟು ಗೊತ್ತಾಗ್ತಾ ಇದೆ. ನಿಮ್ಮ ಹೆಸರೇನು? ಸಂದೇಶ್. ಅವ್ರು ನೀರು ಕೊಟ್ಟರು. ಸ್ವಲ್ಪ ಏನು ಕೆಲಸ ಮಾಡ್ತಾ ಇದ್ದೀವಿ? ನಿಂತ್ಕೊಂಡು ಮಾತಾಡ್ತೀರ? ನಿಂತ್ಕೊಂಡು ಮಾತಾಡೋಣ. ಏನಾಯ್ತು? ಏನು ಕೆಲಸ ಮಾಡ್ತಾ ಇದ್ದಾರೆ ನೀವು? ನಾನು 60 ವರ್ಷದಿಂದ ಅದೇ ಸೇವೆ ಮಾಡ್ತಾ ಇದ್ದೇನೆ. ನಿಮ್ಗೆ ಗೊತ್ತಾದ? ಎಷ್ಟು ವರ್ಷದಿಂದ? 40 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ. ನನಗೆ ನಿನ್ನ ಪಿಕ್ಚರ್ ಎಲ್ಲ ಅರ್ಥ ಆಯ್ತು. ಯಾಕೆ ನೀನಲ್ಲಿ ಬಿದ್ದಿದೆ, ಯಾಕೆ ಅವ್ರು ನಿನ್ನ ತಳೆದ್ರೆ ಅಂತ. ಒಂದು ಮಾತು ಹೇಳ್ತೀನಿ ಕೇಳಿ, ಭದ್ರವಾಗಿ 40 ವರ್ಷದಿಂದ 14ರಿಂದ 15 ಜನ ನನ್ನ ರಕ್ಷಿಸಬೇಕು. ಅದರಲ್ಲಿ ಇರೋ ಕಷ್ಟ ನನಗೆ ಗೊತ್ತು. ನೀನು ವಯಸ್ಸಲ್ಲಿದೆಯಾ, ದಯಮಾಡಿ ನಿನ್ನ ಜೀವಿತದಲ್ಲಿ ಹಾಳು ಮಾಡ್ಕೋಬೇಡ. ಏನು ಮಾಡ್ಕೋಬೇಡ? ಹಾಳು ಮಾಡ್ಕೋಬೇಡ. ಶಕ್ತಿ ಇದೆ, ಹೋಗಿ ಕೆಲಸ ಮಾಡೋ, ಬಿಡಿ, ಕುಟುಂಬವನ್ನು ನೋಡ್ಕೋ, ಸಂತೋಷವಾಗಿ. ಸೇವೆ ಅಂದರೆ ಮರಣ ಈಸಿ ಅಲ್ಲ. ಸೇವೆ ಬಹಳ ಸುಲಭ ಅಲ್ಲ. ನೀನು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಸೇವೆಯಲ್ಲಿ ಬಹಳ ಕಷ್ಟಗಳಿದೆ. ಇವತ್ತು ಸುಮ್ಮನೆ ಹೋಗ್ಬಿಟ್ರು, ನಾಳೆ ಕಲ್ಲಲ್ಲಿ ಹೊಡಿತಾರೆ, ನಾಳೆ ಸಾಯಿಸ್ಬಿಟ್ಟು ಎಲ್ಲರೂ ಬಿಸಾಕ್ ಹೋಗ್ಬಿಡ್ತಾರೆ. 40 ವರ್ಷದ ಎಕ್ಸ್ಪೀರಿಯನ್ಸ್ ಇದ್ರೆ ಹೇಳ್ತಾ ಇದ್ದೀನಿ. ನನ್ನ ಮಾತು ಕೇಳು, ಸತ್ತೋಗ್ಬಿಡ್ತು. ನನ್ನ ಮಾತು ಕೇಳು, ಸತ್ತೋಗ್ಬಿಡ್ತು. ಸಾಲ ಬಿಡಿ ಫಸ್ಟ್ ಸಾಲ ಬಿಡಿ ಫಸ್ಟ್. ಸತ್ತೋಗ್ಬಿಡ್ತೀಯ. ಯಾವ ಮಾತುಗಳಿಗೆ ಮೇಲೆ ಕೈ ಹಿಡಿದಿದ್ದೇನೆ ನನಗೆ ಯೋಗ್ಯನಲ್ಲ ಅಂತ ದೇವವಾಗಿ ಹೇಳುತ್ತೇನೆ. ಯೋಗಿ ಅಂತ ಅನ್ಸ್ಕೊಳ್ಳೋದಕ್ಕೋಸ್ಕರ ಸಾಲ ಬಿಡಿ ಫಸ್ಟ್. ನನ್ನ ನಿಮಿತ್ತ ಜನರನ್ನು ನಿಂದಿಸಿ ಸಂತರಿಸಿದರೆ ತಂದೆ ಅಂತ ದೇವವಾಗಿ ಹೇಳುತ್ತೇನೆ. ದೇವರ ತಂದಿರುವ ಅನ್ಸ್ಕೊಳ್ಳೋದಕ್ಕೋಸ್ಕರ ಸಾಲ ಬಿಡಿ ಬಿಡಿ ಫಸ್ಟ್. ಪಾಪಿಯನ್ನು ನನಗೋಸ್ಕರ ನನಗೆ ರಕ್ಷಿಸಿದ ಈ ಪ್ರಾಣ ಹೋಗಿ ಎಲ್ಲರೂ ರಕ್ಷಣೆ ಒಂದು ದೇವರಿಗೆ ಒಳ್ಳೆಯದಾಗ್ತದೆ. ಈ ಪ್ರಾಣ ಹೋಗಿ ಫಸ್ಟ್ 40 ವರ್ಷದಿಂದ ದೇವಸ್ಥಾನ ಮಾಡ್ತಾ ಇದ್ದೀರಾ, ಕಷ್ಟ ನಿಂದೆ ಮಾಡ್ತಾ ಇದ್ದೀರಾ. 40 ವರ್ಷದಲ್ಲಿ ಕೂಡ ಆತನು ತನ್ನ ಹಸ್ತದ ಕೆಳಗಡೆ ನಿಮ್ಮನ್ನು ಮರೆ ಮಾಡಿ ತನ್ನ ಹಸ್ತದ ಕೆಳಗಡೆ ಮರೆ ನಿಮ್ಮನ್ನು ಕಾಪಾಡಿದ್ದಾನೆ ಅಂತ ಹೇಳಕ್ಕಾಗ್ತದೆ. ನಿಮ್ಮ ಕೈಯಲ್ಲಿ ಅಲ್ಲ ಫಸ್ಟ್ ವಯಸ್ಸು ಸೇವೆ ಯಾರಾದರೂ ಮುಂದಿನವರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋಬೇಕಾದ್ರೆ ನೀವೇ ಸೇವೆ ಬಿಟ್ಟುಬಿಟ್ಟು ಸತ್ತೋಗ್ತೀರಾ ಅಂತ ಹೇಳ್ತಾ ಇದ್ದೀರಾ. ನೀವು ನೋಡಿದಾಗ ಮಾಡಿ ದೇವ್ರ ಸೇವೆ ಮಾಡ್ತಾ ಇದ್ದೀನಿ ಅಂತ ಅಂದ್ರಿ. ಅದು ಬಿಟ್ಬಿಟ್ಟು ನೀವು ನೋಡಿದ್ರೆ ತಪ್ಪಿಸ್ಕೊಳ್ಳೋ ಅಂತ ಹೇಳೋದು ಫಸ್ಟ್. ದೇವ್ರ ಸೇವೆ ಮಾಡೋ ನೀವೇ ಮಾತಾಡಿದ್ರೆ ಏನೋ ಬೇರೆ ನಿಮ್ಮ ಹತ್ರ ದೇವ್ರ ಸೇವೆ ಮಾಡೋ ನಿಮ್ಮ ಹತ್ರ ಈ ಮಾತು ಅನಿಸ್ಕೊಳ್ಳೋದ್ರಿಂದ ಅವ್ರು ಉಪಯೋಗಿಸ್ಕೊಳ್ಳೋದೇ ಒಳ್ಳೆಯದು ಫಸ್ಟ್. ದೇವರು ನಮ್ಮನ್ನು ಕಾಪಾಡೋದಕ್ಕೋಸ್ಕರ ಪರವಾಗಿಲ್ಲ, ಆಮೇಲೆ ಮಾಡ್ಬಿಟ್ಟ ನನ್ನ ಎಂದಿಗೂ ಸಾವಿಲ್ಲ ಅಂತ ಹೇಳಿದ್ರೆ ಕಷ್ಟ ಸಂಕಟ ನಿಂದೆ ಅವಮಾನ ಇದೆಲ್ಲ ಕೂಡ ಸ್ವಲ್ಪ ಕಾಲ ಅಷ್ಟೇ ಅಷ್ಟೇ. ಶಾಶ್ವತ ನೀನ್ ಹೇಗಿದ್ರು ನೀನ್ ಭಾವ ಬಂದರೆ ಕೊಟ್ಬಿಡ್ತೀನಿ. ಸರಿ ತಗೊಂಡ್ಬರ್ತೀನಿ.
ಮೇಡಮ್ ನಮಸ್ತೆ ಕೇಳಿದ್ದೀರಾ ಇದೆ ಸರ್. ಯಾವ್ದಾದ್ರು ನಾರ್ಮಲ್ ಇದೆ, ಐಸ್ ಕೇಕ್ ಇದೆ ಸರ್. ಐಸ್ ಕೇಕ್ ಎಷ್ಟು ಮೇಡಮ್? ಐಸ್ ಕೇಕ್ ಕೆಜಿ 2 ರೂಪಾಯಿ ಸರ್. ನಾರ್ಮಲ್ ಕೇಕ್ ಕೆಜಿ 300 ರೂಪಾಯಿ ಸರ್. ಓಕೆ, ಅರ್ಧ ಕೆ ಜಿ ಕೊಟ್ಬಿಡಿ ಮೇಡಮ್. ಇಲ್ಲ ಸರ್, ಬರಲ್ಲ. ಸರಿ, 300 ರೂಪಾಯಿ ಕೊಡಿ. 300 ರೂಪಾಯಿ ಕೊಡಿ ಮೇಡಮ್. ಸರ್, ನಾವು ಹಾಸ್ಪಿಟಲ್ ಇರ್ಬೇಕಾದ್ರೆ ಬಂದ್ರು, ನಮ್ಮ ಅಕ್ಕ ಅಳ್ತಾ ಇರ್ಬೇಕಾದ್ರೆ ಬಂದು ಪ್ರೇಯರ್ ಮಾಡಿ ಎಷ್ಟು ಕೊಡ್ಬೇಕು ಅಲ್ಲಿ ಅಥವಾ ಸಿಸ್ಟರ್ ಮಗು ಚೆನ್ನಾಗಿದೆಯಾ? ಮಗು ಚೆನ್ನಾಗಿದೆ ನಿಮ್ಮ ಸರ್. ಮಕ್ಕಳು ಚೆನ್ನಾಗಿದ್ದಾರೆ? ನಮ್ಮ ಅಕ್ಕ ತುಂಬಾ ಹುಷಾರಿದೆ ಸರ್. ಪ್ರೇಯರ್ ಮಾಡಿ ಖಂಡಿತ ಸಿಸ್ಟರ್. ಖಂಡಿತ ಪ್ರಾರ್ಥನೆ ಮಾಡ್ತೀನಿ ಸಿಸ್ಟರ್. ಈ ಸರಿ ಮೇಲಾದರೆ ಫೋನ್ ಮಾಡಬೇಡಿ. ಚೌಡೇಶ್ವರ ಕಲ್ಯಾಣ ಮಂಟಪದಲ್ಲಿ ಆರಾಧನೆ ನಡೆಯುತ್ತೆ, ಅಲ್ಲಿ ಬಂದು ಸಿಸ್ಟರ್. ಸರಿ ಅಕ್ಕ ಅಕ್ಕ ತಂದಪ್ಪ ಇನ್ನ ಇಲ್ಲಪ್ಪ. ಅಕ್ಕ ಅದು ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ. ನಾನು ಹೇಳಿಲ್ವಾ ಬಾಬಂದ್ರೆ ಕೊಡ್ತೀನಿ ಅಂತ. ದೊಡ್ಡ ಕತ್ತೆ ಬೆಳೆದಾಗ ಬೆಳೆದಿದ್ಯಾ, ಅಷ್ಟು ಮಾತ್ರ ಗೊತ್ತಾಗಲ್ಲ. ವರ್ಷಕ್ಕೊಂದು ಬರ್ತಡೆ ಮಗುಗೆ ಹೊಸ ಬಟ್ಟೆ ಹಾಕಲು ಮಾಡ್ಬಿಟ್ಟೆ. ಬೆಳಿಗ್ಗೆ ನಾಳೆ ಅಂತ ಹೇಳ್ಬೇಕಾಗಿತ್ತು, ಇವಾಗ ಇದೊಂದು ತಗೊಂಡು ಬಂದಿದ್ಯಾ, ಏನ್ ಮಾಡ್ಬೇಕು? ಬೆಳಿಗ್ಗೆ ಹೋಗ್ತೀಯಾ, ಸಾಯಂಕಾಲ ಬರ್ತೀಯಾ, ಇದೇ ಚಕ್ರಾನ ಮಾಡಿದ್ದಕ್ಕೆ ನಾನೇನಾದ್ರೂ ಆಳ ಜವಾಬ್ದಾರಿ ಇಲ್ಲಿರೋ ಜೀವನ ನಿಂತು ಆ ಬೈಬಲನ್ನು ಕೈಯಲ್ಲಿ ಇಟ್ಕೊಂಡು ಹೋಗ್ತೀಯಾ. ನಿನ್ನ ಹತ್ರ ಮಾತಾಡಕ್ಕೆ ಬೇಜಾರಾಗುತ್ತೆ, ನೀನ್ ಮುಖ ನೋಡಕ್ಕೆ ಆಸೆ ಆಗುತ್ತೆ. ಲೇ, ನೀನು ದೇವ್ರ ಸೇವೆ ಮಾಡ್ತಾ ಇಲ್ಲ ಕಣೋ. ನಿನ್ ಸೇವೆಗೋಸ್ಕರ ದೇವ್ರನ್ನ ಉಪಯೋಗಿಸ್ಕೊಂತ ಇದೀಯಾ? ಬೆಳಿಗ್ಗೆ ಹೋಗ್ತೀಯಾ, ಸಾಯಂಕಾಲ ಬರ್ತೀಯಾ, ಇದೇ ಚಕ್ರನ ಮಾಡಿದ್ದಕ್ಕೆ ನಾನೇನಾದ್ರೂ ಆಳ. ಸೋಮವಾರಗಳು ಇಷ್ಟಪಡೋ ಕೆಲಸ ಗೊತ್ತೇನೋ ಸೇವೆ. ಬೇಜಾರು ಮಾಡ್ಕೋಬೇಡ ಅಮ್ಮ. ಅಮ್ಮ ಹಂಗೆ ಅಳ್ಬೇಡ, ಸುಮ್ಕೆ ಇರು ಅಮ್ಮ. ನೀನು ದೊಡ್ಡ ಪಾಸ್ಟ್ ಆಗ್ತೀಯಲ್ವಾ, ಅವಾಗ ಅಮ್ಮಗೆ ಇರಮ್ಮ ಬರ್ತೀನಿ. ಮಾಮ ಅಮ್ಮ ಹೊಡಿತೆ, ನಾವು ಎದುರಿಸ್ಕೊಳ್ತಾನೆ. ಬಾಯ್ ಬಾಯ್. ಲೇ, ನೀನು ದೇವ್ರ ಸೇವೆ ಮಾಡ್ತಾ ಇಲ್ಲ ಕಣೋ. ನಿನ್ ಸೇವೆಗೋಸ್ಕರ ದೇವ್ರನ್ನ ಉಪಯೋಗಿಸ್ಕೊಂತ ಇದೀಯಾ? ಬೆಳಿಗ್ಗೆ ಹೋಗ್ತೀಯಾ, ಸಾಯಂಕಾಲ ಬರ್ತೀಯಾ, ಇದೇ ಚಕ್ರನ ಮಾಡಿದ್ದಕ್ಕೆ ನಾನೇನಾದ್ರೂ ಆಳ. ಸೋಮವಾರಗಳು ಇಷ್ಟಪಡೋ ಕೆಲಸ ಗೊತ್ತೇನೋ ಸೇವೆ. ಹೋಗಲಿ ಹೋಗೋ, ಮಾಡಕ್ಕೆ ಕೆಲಸ ಇರೋದು. ಯೇಸು ಸ್ವಾಮಿ
ಕರ್ತನಿಗೆ ಕಾದುಕೊಂಡು ಹೊಸ ಬಲ ಹೊಂದಿಕೊಂಡು ಹದ್ದಿನಂತೆ ರೆಕ್ಕೆಯ ಬಡಿದು ಮೇಲೆ ಹಾರುವೆ. ಕರ್ತನಿಗೆ ಕಾದುಕೊಂಡು ಹೊಸ ಬಲ ಹೊಂದಿಕೊಂಡು ಹದ್ದಿನಂತೆ ರೆಕ್ಕೆಯ ಬಡಿದು ಮೇಲೆ ಹಾರುವೆ. ಮೇಲೆ ಹಾರುವೆ, ಮೇಲೆ ಹಾರುವೆ, ಹದ್ದಿನಂತೆ ರೆಕ್ಕೆ ಬಡಿದು ಮೇಲೆ ಹಾರುವೆ. ಮೇಲೆ ಹಾರುವೆ, ಮೇಲೆ ಹಾರುವೆ, ಹದ್ದಿನಂತೆ ರೆಕ್ಕೆಯ ಬಡಿದು ಮೇಲೆ ಹಾರುವೆ. ಏನ್ ಜೀವನಾರ ನಿಂದು? ಏಯ್ ಥು, ಹೋಗ. ನೀನಿಷ್ಟೇ, ನಿನ್ ಉದ್ಧಾರನೇ ಆಗಲ್ಲ. ಯಾರು ಹೇಳಿದ್ರು ನೀ ಉದ್ಧಾರ ಆಗ್ತಿ ಅಂತ? ಎಷ್ಟೇ ಹೋರಾಟ ಜೀವಿತದಲ್ಲಿ ಬಂದರು, ದಾರಿಯೆಲ್ಲ ಕತ್ತಲಾಗಿ ನನ್ನ ಮುಂದೆ ಕಂಡರು. ಎಷ್ಟೇ ಹೋರಾಟ ಜೀವಿತದಲ್ಲಿ ಬಂದರು, ದಾರಿಯೆಲ್ಲ ಕತ್ತಲಾಗಿ ನನ್ನ ಮುಂದೆ ಕವಿದರು. ಲೋಕವ ಜಯಿಸಿದ ಯೇಸು ನನ್ನ ಒಳಗಡೆ, ಕಷ್ಟ ದುಃಖ ಎಲ್ಲ ನನ್ನ ಬಾಳಿಂದ ಹೊರಗಡೆ. ಲೋಕವ ಜಯಿಸಿದ ಯೇಸು ನನ್ನ ಒಳಗಡೆ, ಕಷ್ಟ ದುಃಖ ಎಲ್ಲ ನನ್ನ ಬಾಳಿಂದ ಹೊರಗಡೆ. ಮೇಲೆ ಹಾರುವೆ, ಮೇಲೆ ಹಾರುವೆ, ಹದ್ದಿನಂತೆ ರೆಕ್ಕೆಯ ಬಡಿದು ಮೇಲೆ ಹಾರುವೆ. ಮೇಲೆ ಹಾರುವೆ, ಇನ್ನು ಮೇಲೆ ಹಾರುವೆ, ಹದ್ದಿನಂತೆ ರೆಕ್ಕೆಯ ಬಡಿದು ಮೇಲೆ ಹಾರುವೆ. ಇಷ್ಟೇ ಇವನ ಕಥೆ ಮುಗಿತು ಅಂತ ಜನರು ಅಂದರು, ಇನ್ನು ಮೇಲೆ ಹೇಳಲ್ಲ ಎಂದು ಹಾಸ್ಯ ಮಾಡಿ ನಕ್ಕರು. ಇಷ್ಟೇ ಇವನ ಕಥೆ ಮುಗಿತು ಅಂತ ಜನರು ಅಂದರು, ಇನ್ನು ಮೇಲೆ ಹೇಳಲ್ಲ ಎಂದು ಹಾಸ್ಯ ಮಾಡಿ ನಕ್ಕರು. ಕರ ಹಿಡಿದೇಸು ನನ್ನ ಕೈಯನ್ನು ಬಿಡಲಿಲ್ಲ, ಏನೇ ಆದರೂ ನನ್ನ ಕರೆವಿಕೆಯ ಬಿಡೋದಿಲ್ಲ. ಕರ ಹಿಡಿದೇಸು ನನ್ನ ಕೈಯನ್ನು ಬಿಡಲಿಲ್ಲ, ಏನೇ ಆದರೂ ಈ ಸೇವೆಯನ್ನು ಬಿಡೋದಿಲ್ಲ. ಮೇಲೆ ಹಾರುವೆ, ಮೇಲೆ ಹಾರುವೆ, ಹದ್ದಿನಂತೆ ರೆಕ್ಕೆ ಬಡಿದು ಮೇಲೆ ಹಾರುವೆ. ಮೇಲೆ ಹಾರುವೆ, ಮೇಲೆ ಹಾರುವೆ, ಹದ್ದಿನಂತೆ ರೆಕ್ಕೆಯ ಬಡಿದು ಮೇಲೆ ಹಾರುವೆ. ಪ್ರೀತಿಯ ದೇವರ ಮಗುವೆ, ಜೀವಿತದಲ್ಲಿ ಎಲ್ಲವನ್ನ ಕಳೆದುಕೊಂಡು ಸೋತು ಕುಗ್ಗಿ ಹೋಗಿ ಕಣ್ಣೀರಿನಲ್ಲಿ ಕುಳಿತುಕೊಂಡಿದೆಯಾ? ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿಕೊಂಡು ಹದ್ದಿನಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಮೇಲೆ ಏರುವರು. ನೀನಿರುವಂತ ಸ್ಥಳದಿಂದ ನೀನು ಮೇಲೆ ಏರಬೇಕೆಂದು ದೇವರು ಬಯಸುತ್ತಾನೆ. ಕಮಾನ್, ಆತನಿಗೋಸ್ಕರ ಎದ್ದು ಪ್ರಕಾಶಿಸು. ಮಾತಾಡ್ತಾ ಇರೋದು? ಹೌದು, ನೀವ್ಯಾರು? ನಾವು ಡಿಸ್ಟ್ರಿಕ್ಟ್ ಕೋರ್ಟ್ ನ ಲಾಯರ್ ಆಗಿರುವಂತ ಶಿರೀಷಾ ಮಾತಾಡ್ತಾ ಇದ್ದೀನಿ. ಹೇಳಿ ಮೇಡಮ್. ಏನಿಲ್ಲ ಶಿವಿ ಅವರೇ, ಒಂದು ಸ್ಮಾಲ್ ಇನ್ವೆಸ್ಟಿಗೇಷನ್ ಇತ್ತು. ನೀವೇನಾದ್ರೂ ಲಾಸ್ಟ್ ವೀಕ್ ಅಲ್ಲಿ ಯಾವ್ದಾದ್ರು ಗೋವಾ ಕಡೆ ಟ್ರಿಪ್ ಹೋಗಿದ್ರಾ? ಹೌದು, ನಾವು ಹೋಗಿದ್ವಿ ಮೇಡಮ್. ಆ ಟೈಮಲ್ಲಿ
Mr. Shimir, you are under arrest. ಹಲೋ ಏನೋ ಕೋರ್ಟ್ ಪರವಾಗಿಲ್ಲ, ದೇವರು ಸಹಾಯ ಮಾಡ್ತಾರೆ, ದೇವರು ಸಹಾಯ ಮಾಡ್ತಾರೆ. ಏನಿಲ್ವೋ, ನಾವು ಗೋವಾಕ್ಕೆ ಹೋಗಿದ್ವಿ. ಅವಾಗ ಅಲ್ಲಿ ದಾರಿಯಲ್ಲಿ ಯಾರೋ ಆಕ್ಸಿಡೆಂಟ್ ಆಗಿದ್ರೆ ಅವ್ರು ತಗೊಂಡೋಗಿ ನಾವು ಸೇವ್ ಮಾಡಿದ್ವಿ, ಹಾಸ್ಪಿಟಲ್ ಜಾಯ್ನ್ ಮಾಡಿದ್ವಿ. ಇವಾಗ ನೋಡ್ಲಿಕ್ಕೆ ಕೋರ್ಟಿನಲ್ಲಿ ಆಯ್ತು ಫೋನ್ ಮಾಡಿ ಕೇಸು ಅದು ಇದು ಅಂತ ನಾವೇ ಕೊಲೆ ಮಾಡ್ತಾರೆ. ನೀವು ಕೊಲೆ ಮಾಡಿಲ್ಲ ಅಲ್ವಣ್ಣ? ಇಲ್ಲ ಖಂಡಿತವಾಗಿ ನೀವು ಕೊಲೆ ಮಾಡಿಲ್ಲ. ಹಾಗಾದ್ರೆ ಖಂಡಿತವಾಗಿ ದೇವರು ನಿಮ್ಮನ್ನು ಬಿಡಿಸ್ತಾನೆ ಅಣ್ಣ. ಅದನ್ನೇನೋ ಮಾಡೋದು ನಿಜವಾಗ್ಲೂ ನಾವು ದೇವ್ರು ನಾವು ನಂಬೋಗಿತ್ತು ಈ ಕೇಸ್ನ ನಾನು ಬಿಡುಗಡೆ ಮಾಡಿ ಖಂಡಿತವಾಗ್ಲೂ ದೇವರು ಕಾರ್ಯ ಮಾಡ್ತಾರೆ. ದೇವ್ರ ಕೈನ ನೀವು ಬಿಡಬೇಡಿ ಅಣ್ಣ, ಆಯ್ತಾ? ಸಂದೇಶ ಪ್ರೇಯರ್ ಮಾಡೋ ನಮಗೋಸ್ಕರ ಸಂದೇಶ ಪ್ಲೀಸ್ ಪ್ರೇಯರ್ ಮಾಡೋ. ಯೇಸುವಿನ ನಾಮದಲ್ಲಿ ಕರ್ತನೇ ದೇವರೇ, ಈ ನನ್ನ ಸಹೋದರರನ್ನು ಕರ್ತನೇ ಬಲಪಡಿಸಪ್ಪ. ಅಪ್ಪ ಮಾಡುತ್ತಿರುವ ತಪ್ಪಿಗೆ ಕರ್ತನೇ ದೇವರೇ, ಅಪ್ಪ ಇವರು ತುತ್ತಾಗ್ತಾ ಇದ್ದಾರಪ್ಪ. ನಿಜವಾಗಲೂ ಕರ್ತನೇ ಅನ್ಯಾಯ ಮಾಡಿರಪ್ಪ ದೇವರೇ, ಆದರೂ ಭಯ ಸೈತಾನನು ತುಂಬಿರುವ ಬಾಯಿಗಳಲ್ಲಿ ತುಂಬಿದೆ ಅಪ್ಪ ದೇವರೇ. ಪರಿಪೂರ್ಣವಾದ ಸಂತೋಷ ನಿನ್ನಲ್ಲಿರುವ ಸಂತೋಷ ಸಮಾಧಾನ ದೇವರ ತುಂಬಿಸು ಯೇಸುವಿನ ನಾಮದಲ್ಲಿ ಆಮೆನ್. ಅಣ್ಣ ದೇವರು ವಾಸಿ ಮಾಡ್ತಾರೆ, ದೇವ್ರು ನಂಬ್ಕೋಬೇಕಣ್ಣ. ಹಲೋ, ಶಿಮಿ ಅವ್ರು ಮಾತಾಡ್ತಾ ಇರೋದು? ಸಾರಿ ರಾಂಗ್ ನಂಬರ್. ಜಿಮ್ಮಿ ಅಂತ ಅನ್ನೋಕೆ ಹೋಗಿ ಶಿಮ್ಮಿ ಅಂತ ಹೇಳಿದ್ದೀನಿ. ಸಾರಿ, ರಾಂಗ್ ನಂಬರ್. ಹೌದಾ? ಲಾಯರ್ ಫೋನ್ ಮಾಡಿದ್ದು ಅದೇ ಜಿಮ್ಮಿ ಅಂತ ಹೇಳಕ್ ಹೋಗಿ ಶಿಮ್ಮಿ ಅಂತ ಹೇಳ್ತಾರೆ. ನೇಮ್ ರಾಂಗ್ ಆಗೈತಂದು. ಅಮ್ಮಯ್ಯ, ದೇವ್ರು ನಿಜವಾಗ್ಲು ಆ ಬ್ರದರ್ ಫೋನ್ ಪ್ರೇಯರ್ ಮಾಡ್ಲಿಕ್ಕೆ ನಮಗೆಲ್ಲ ಇದೆ ತರ ಸಂದೇಶ ಪ್ರೇಯರ್ ಮಾಡ್ದಲ್ಲ, ಅದಕ್ಕೆ ನಾವು ಕೋರ್ಟ್ ಕ್ಯಾನ್ಸಲ್ ಕೇಸ್ ಕ್ಯಾನ್ಸಲ್ ಆಗಿ ಅವನ ಹತ್ರ ಹೋಗೋಣ, ನಡೀರ ನಾವು ನಡಿ ಹೋಗೋಣ. ಥ್ಯಾಂಕ್ ಯು ಜೀಸಸ್. ನೋಡಪ್ಪ ಇವತ್ತು ಎಲ್ಲಿಗೆ ಹೋಗ್ಬೇಕಪ್ಪ ದೇವರೇ? ಎಲ್ಲಿಗೆ ಹೋಗ್ಬೇಕಪ್ಪ ದೇವ? ಸರ್ ದಯಮಾಡಿ ನಮ್ಮನ್ನು ಕ್ಷಮಿಸಿ ಸರ್. ನಾವು ನಮ್ಮ ಮನೆಯವರು ನಿಮಗೆ ನಮ್ಮ ಮನೆ ಸಾರಿ ಮಾಸ್ಟರ್ ಸಂದೇಶ್